ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಯೂಸ್ಫುಲ್ ಆಗಿರೋವಂಥದ್ದು ಮತ್ತು ನಿಮ್ಮೆಲ್ರಿಗೂ ಇಷ್ಟ ಆಗಿರೋವಂಥ ಒಂದು ವಿಡಿಯೋ ಇರುತ್ತೆ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಕೊನೆ ತನಕನೂ ಮಿಸ್ ಮಾಡ್ದಾನೆ ನೋಡಿ. ಇವಾಗ ನಾನು ಹೊರಗಡೆ ಹೋಗ್ಬಿಟ್ಟು ಬಂದೆ. ಸಿಕ್ಕಾಪಟ್ಟೆ ಹೊರಗಡೆ ಬಿಸಿಲು. ನನ್ನ ಸ್ಕಿನ್ನು ಅಷ್ಟೇ ಫುಲ್ ಟ್ಯಾನ್ ಆಗೋಗಿದೆ. ಎಷ್ಟು ಟ್ಯಾನ್ ಆಗಿದೆ ನೀವೇ ನೋಡ್ಬೋದು. ಆ್ಯಂಡ್ ನಾನು ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಹೋಗಿದ್ದೆ. ಬಟ್ ಈ ಬಿಸಿಲು ನೋಡಿದ್ದೀರಾ ಅಲ್ವಾ ನೀವೇ. ಈ ಬಿಸಿಲಿಗೆ ಎಷ್ಟೇ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡೋದ್ರು, ಏನೇ ಅಪ್ಲೈ ಮಾಡ್ಕೊಂಡೋದ್ರು ಅದು ಕಮ್ಮಿ ಮಾತ್ರ ಆಗಲ್ಲ, ಟ್ಯಾನ್ ಆಗೇ ಆಗುತ್ತೆ. ಸೊ ಈ ಟ್ಯಾನ್ನ ರಿಮೂವ್ ಮಾಡಬೇಕಂದ್ರೆ ನಾನಿವತ್ತು ಮನೇಲೇನೆ ಸಿಂಪಲ್ ಆಗಿರೋ ಒಂದು ಹೋಮ್ ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಟ್ಯಾನ್ ಆಗಿರೋ ಸ್ಕಿನ್ನ ಬಿಡೋಕ್ಕಾಗಲ್ಲ. ನನಗಂತೂ ಈ ಟ್ಯಾನ್ ಆಗಿರೋ ಸ್ಕಿನ್ನ ಬಿಡೋಕ್ಕೆ ಇಷ್ಟ ಆಗಲ್ಲ. ಸೊ ಈ ಟ್ಯಾನ್ ಸ್ಕಿನ್ ರಿಮೂವ್ ಮಾಡಬೇಕು ಅಂದರೆ ಮತ್ತು ನಿಮ್ಮ ಸ್ಕಿನ್ ಎಲ್ಲ ಗ್ಲೋ ಕಾಣಿಸ್ಬೇಕು ಅಂದರೆ ಸಿಂಪಲ್ ಆಗಿರೋ ಈಸಿ ಆಗಿರೋ ಹೋಮ್ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ಇದು 3 ಥರ ಹೋಮ್ ರೆಮಿಡಿ ಇರುತ್ತೆ. ನೀವು ಯೂಸ್ ಮಾಡ್ಕೋಬೋದು. ಎಲ್ಲ ಸ್ಕಿನ್ ಟೈಪ್ಗೂ ಇದು ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ಹೋಮ್ ರೆಮಿಡಿನ ನಾನು ಯೂಸ್ ಮಾಡಿನೇ ನಿಮಗೂ ಹೇಳ್ತಾ ಇರೋದು. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಎವ್ರಿ ಡೇ ನಾನು ಯೂಸ್ ಮಾಡೋವಂಥ ಹೋಮ್ ರೆಮಿಡಿನೇ ಇದು. ಎವ್ರಿ ಡೇ ನಾನು ಯೂಸ್ ಮಾಡ್ತೀನಿ ಇದನ್ನು. ನಿಮಗೂ ಅದಕ್ಕೋಸ್ಕರ ನಾನು ಹೇಳ್ಕೊಡ್ತಾ ಇದ್ದೀನಿ. ನಾನೇನು ಯೂಸ್ ಮಾಡ್ದೇ ನಿಮಗೇನೋ ಹೇಳ್ತಿಲ್ಲ. ನಾನು ಯೂಸ್ ಮಾಡೋ ಅಂಥದ್ದು ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಏನು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಇದು ಟೊಮ್ಯಾಟೊದು ಈ ಥರ ರಸ ತೆಗೆದು ಇಟ್ಕೊಂಡಿದ್ದೀನಿ. ಟೊಮ್ಯಾಟೊದಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಇರುತ್ತೆ. ಇದು ಆಯಿಲ್ನ ರಿಡ್ಯೂಸ್ ಮಾಡುತ್ತೆ ಮತ್ತು ಸನ್ ಕ್ಯಾನ್ಸರಿಂದ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಸನ್ ಬರ್ನ್ನ ರಿಡ್ಯೂಸ್ ಮಾಡುತ್ತೆ. ಸೊ ಇವಾಗ ಇದಕ್ಕೆ ನೆಕ್ಸ್ಟು ಇವಾಗ 2 ಸ್ಪೂನು ಗ್ರಾಮ್ ಫ್ಲೋರ್ ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಇದು ಅಷ್ಟೇ ಎಕ್ಸೆಸ್ ಆಫ್ ಆಯಿಲ್ನ ರಿಡ್ಯೂಸ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನ ಡ್ರೈ ಇರೋ ಸ್ಕಿನ್ನ ಮಾಯ್ಶ್ಚರೈಸ್ ಆಗಿ ಮತ್ತು ನರಿಷ್ಡ್ ಆಗಿ ಇರುತ್ತೆ. ಸೊ ಇವಾಗ 2 ಸ್ಪೂನು ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಕರ್ಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕರ್ಡ್ ಮತ್ತು ಅರಿಶಿನ ಪುಡಿ. ಇದೊಂದು ಕ್ರೀಮ್ ಟೆಕ್ಸ್ಚರಲ್ಲಿ ಇರಬೇಕು. ಇವಾಗ ಅರಿಶಿನ ನಮಗೆ ಏನಕ್ಕೆ ಯೂಸ್ ಅಂತ ಅಂದರೆ ಅಂಡರ್ ಐ ಸುತ್ತ ಡಾರ್ಕ್ ಸರ್ಕಲ್ ಆಗಿರೋದನ್ನ ರೆಡ್ಯೂಸ್ ಮಾಡುತ್ತೆ ಮತ್ತು ಆಕ್ನಿ ಮತ್ತು ಪಿಗ್ಮೆಂಟೇಷನ್ ಇರೋರಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು ಇದು ಅರಿಶಿನ. ಮೊಸರಲ್ಲಿ ವಿಟಮಿನ್ B12 ಇರುತ್ತೆ. ಇದು ವಿಂಟರ್ ಟೈಮಲ್ಲೆಲ್ಲ ನಮ್ಮ ಸ್ಕಿನ್ ಹೇಗಿರುತ್ತೆ ಅಂದರೆ ಫುಲ್ ಡ್ರೈ ಆಗಿರುತ್ತೆ. ಸೊ ಅದನ್ನು ಮಾಯ್ಶ್ಚರೈಸ್ ಆಗಿರುತ್ತೆ. ಡ್ರೈನೆಸ್ನ ಮತ್ತು ಆಕ್ನಿನ ರೆಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಡಾರ್ಕ್ ಸ್ಪಾಟ್ಸ್ ಮತ್ತು ಹೈಪರ್ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡುತ್ತೆ. ಮೊಸರು ನಮ್ಮ ಕಣ್ಸುತ್ತಾ ಇರೋ ಡಾರ್ಕ್ನೆಸ್, ಈ ಅಂಡರ್ ಐ ಕೆಳಗಡೆ ಇರೋ ಡಾರ್ಕ್ನೆಸ್ ಮತ್ತು ಪಫಿನೆಸ್ನ ತುಂಬ ರೆಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಫಸ್ಟು ನಾನೊಂದು ಪೋನಿ ಹಾಕೋಬಿಡ್ತೀನಿ. ಹೀಗೆ ಬಿಟ್ಟರೆ ಚೆನ್ನಾಗಿರಲ್ಲ. ನಾನು ಇವಾಗ ಒಂದು ಪೋನಿ ಹಾಕ್ಬಿಟ್ಟೆ. ಫ್ರೀ ಏರ್ ಬಿಟ್ಟಿನಲ್ಲ, ಸೊ ಕೂದಲಿಗೆಲ್ಲ ಆಗೋಗುತ್ತೆ. ಈ ಥರ ನೋಡಿ ಫುಲ್ಲು ಕ್ರೀಮಿ ಟೆಕ್ಸ್ಚರಲ್ಲಿದೆ. ಈ ಥರ ಮಾಡ್ಕೊಳ್ಳಿ. ಲೈಟಾಗಿ ಹಾಗೆ ಮಸಾಜ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಸ್ ಮಾಡಿ ಮಸಾಜ್ ಮಾಡೋಕ್ಕೆ ಹೋಗಬೇಡಿ. ಲೈಟಾಗಿ ಹಾಗೇ 1-2 ಮಿನಿಟ್ಸ್ ಮಸಾಜ್ ಮಾಡಿ ಸಾಕು. ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಏನೂ ಅಪ್ಲೈ ಮಾಡಿಲ್ಲ ಫೇಸ್ಗೆ. ಏನೂ ಅಪ್ಲೈ ಮಾಡ್ದೇ ಮುಖ ತೊಳ್ಕೊಂಡು ಇದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಜಸ್ಟ್ ಒಂದು ಲಿಪ್ ಬಾಮ್ ಹಾಕ್ಕೊಂಡಿದ್ದೆ ನಾನಷ್ಟೇ. ಎಲ್ಲ ಫುಲ್ಲು ಕವರ್ ಮಾಡಿದ್ದೀನಿ. ಸೊ ಲೈಟಾಗಿ ಹಾಗೆ ಮಸಾಜ್ ಮಾಡ್ಕೊತೀನಿ ನಾನು. 1-2 ಮಿನಿಟ್ಸ್ ಮಸಾಜ್ ಮಾಡೋಣ. ಈಸಿಯಾಗಿ ಮನೇಲೇ ಟ್ಯಾನ್ನ ರಿಮೂವ್ ಮಾಡ್ಬೋದು. ಇದು ನೀವು ಯೂಸ್ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಇದನ್ನು ವೀಕ್ಲಿ 2-3 ಟೈಮ್ಸ್ ಯೂಸ್ ಮಾಡಿ ಸಾಕು. ನಾನು ಅಷ್ಟೇ ವೀಕ್ಲಿ 2-3 ಟೈಮ್ಸ್, ಟೈಮ್ ಇದ್ದರೆ 4 ಟೈಮ್ಸ್ ಆದರೂ ಯೂಸ್ ಮಾಡ್ಕೊತಾ ಇರ್ತೀನಿ. ಏನೂ ಆಗಲ್ಲ, ಯಾವುದೇ ಸೈಡ್ ಎಫೆಕ್ಟ್ಸು ಕೂಡ ಇರಲ್ಲ. ಇವಾಗ ಇದು ಅಪ್ಲೈ ಮಾಡಾಗಿದೆ. ಇದು ಅಪ್ಲೈ ಮಾಡಿ ಇವಾಗ ನಾನು ಒಂದು 10-15 ಮಿನಿಟ್ಸ್ ಬಿಡ್ತೀನಿ ಸಾಕು. ಒಂದು 10-15 ನಿಮಿಷ ಬಿಟ್ಟರೆ ಡ್ರೈ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಬಂದು ನಾನು ನಿಮಗೆ ತೋರಿಸ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನನಗೆ 10-15 ನಿಮಿಷ ಇದನ್ನು ಒಣಗಕ್ಕೆ ಅಂತ ಬಿಟ್ಟಿದ್ದೆ. ನೋಡಿ ಇಷ್ಟು ನೈಸಾಗಿ ಅನಿಸ್ತಿದೆ ಸ್ಕಿನ್. ಅಂದರೆ ತುಂಬ ರಿಲ್ಯಾಕ್ಸ್ ಆಗ್ತಿದೆ ನನಗಂತೂ. ಇವಾಗ ಫಸ್ಟ್ ಒನ್ ಆಯಿತು. ಇವಾಗ ಸೆಕೆಂಡ್ ಒನ್. ಇವಾಗ ಇದಕ್ಕೂ ಗ್ರಾಮ್ ಫ್ಲೋರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರಿಶಿನ ಹಾಕೋತಾ ಇದ್ದೀನಿ.
ಇದಕ್ಕೆ ಇವಾಗ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಲೆಮನ್ ಅಷ್ಟೇ ಎಕ್ಸೆಸಿವ್ ಆಯಿಲ್ನ ರಿಡ್ಯೂಸ್ ಮಾಡುತ್ತೆ ಮತ್ತು ಆಕ್ನಿ ಮತ್ತು ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮೊಸರು ಇವಾಗ ನೋಡಿ ಈ ಥರ ಇರಬೇಕು, ಕ್ರೀಮಿ ಟೆಕ್ಸ್ಚರಲ್ಲಿ ಇರಬೇಕು. ಇದನ್ನು ನಮಗೆ ಮೊಸರು ಆಕ್ನಿ ಮತ್ತು ಡಾರ್ಕ್ ಸ್ಪಾಟ್ಸ್ ಮತ್ತು ಹೈಪರ್ ಪಿಗ್ಮೆಂಟೇಷನನ್ನು ರೆಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ನಾನು ಅಷ್ಟೇ ರಿಸರ್ಚ್ ಮಾಡಿರ್ತೀನಿ. ರಿಸರ್ಚ್ ಮಾಡಿ ನಾನು ನಿಮಗೆ ಹೇಳ್ತಾ ಇರೋದು ಯಾವುದರಿಂದ ಯಾವುದೇದು ಉಪಯೋಗ ಆಗುತ್ತೆ ಅಂತ. ಯಾವುದು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲ, ಎಲ್ಲ ಹೋಮ್ ರೆಮಿಡೀಸ್ ಇದೆ. ಯಾವುದು ವಿತೌಟ್ ಕೆಮಿಕಲ್ಸೇ ನಾನು ಯೂಸ್ ಮಾಡಿ ನಿಮಗೆ ಇವತ್ತು ಹೇಳ್ಕೊಡ್ತಾ ಇರೋದು. ಯಾವುದು ವಿತ್ ಕೆಮಿಕಲ್ಸ್ ಇಲ್ಲ, ಹಾಗಾಗಿ ಹೋಮ್ ರೆಮಿಡಿ ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಸ್ಕಿನ್ನ ನಾವು ಪಡ್ಕೊಳ್ಳೋಕ್ಕೆ, ಕ್ಲಿಯರ್ ಸ್ಕಿನ್ ನಾವು ತಗೋಬೋದು. ಇವಾಗ ಇದನ್ನು ಅಪ್ಲೈ ಮಾಡಾಗಿದೆ. ಇದನ್ನು ಅಷ್ಟೇ 10 to 15 minutes ಡ್ರೈ ಆಗೋಕ್ಕೆ ಬಿಡ್ತೀವಿ. ಡ್ರೈ ಆಗಿದ ತಕ್ಷಣ ನಾನು ವಾಶ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ. ಇಷ್ಟು ಉಳಿದಿರೋದನ್ನ ವೇಸ್ಟ್ ಮಾತ್ರ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಇದು ಫೇಸಿಗೆ ಮಾತ್ರ ಅಲ್ಲ, ಹ್ಯಾಂಡ್ಗೂ ಯೂಸ್ ಮಾಡ್ಕೋಬೋದು. ಹ್ಯಾಂಡ್ ಕೂಡ ಎಷ್ಟು ಟ್ಯಾನ್ ಆಗೋಗಿರುತ್ತೆ ಅಲ್ವಾ ನಮ್ಮ ಹ್ಯಾಂಡ್ ಕೂಡ, ಸೊ ಹ್ಯಾಂಡ್ಗೂ ಯೂಸ್ ಮಾಡ್ಕೋಬೋದು. ಹ್ಯಾಂಡ್ ಕೂಡ ಅಷ್ಟೇ ಫುಲ್ಲು ಟ್ಯಾನ್ ಆಗಿರುತ್ತೆ. ನನ್ನ ಹ್ಯಾಂಡ್ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಹೇಳ್ತಿರ್ತಾರೆ ಇಷ್ಟೊಂದು ಬ್ಲ್ಯಾಕ್ ಆಗಿದೆ, ಇಷ್ಟೊಂದು ಟ್ಯಾನ್ ಆಗಿದೆ ಅಂತ. ಸೊ ಫೇಸ್ಗೆ ಮಾತ್ರ ಅಲ್ಲ, ನಮ್ಮ ಕೈಗಳಿಗೂ ಈ ರೆಮಿಡೀಸ್ನ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇವಾಗ ನಾನು ಇದನ್ನು ಒಂದು 10 to 15 ನಿಮಿಷ ಬಿಟ್ಟು ನಾನು ವಾಶ್ ಮಾಡ್ಕೊಬರ್ತೀನಿ. ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನನಗೆ ಸ್ಕಿನ್ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂದರೆ, ನನಗೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗೋಗಿತ್ತು. ಅವಾಗ ನಾನು ಇದನ್ನು ಯೂಸ್ ಮಾಡಿದಾಗಿನಿಂದ ನನ್ನ ಪಿಂಪಲ್ಸ್ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಕಮ್ಮಿ ಆಗೋಗಿದೆ. ಆ್ಯಂಡ್ ಈ ಮಾರ್ಕ್ಸ್ ಎಲ್ಲ ಇದೆಯಲ್ಲ, ಈ ಮಾರ್ಕ್ಸ್ ಎಲ್ಲನೂ ಅಷ್ಟೇ ಹೋಗ್ತಾ ಇದೆ. 2 ಹೋಮ್ ರೆಮಿಡಿ ತೋರಿಸ್ಕೊಟ್ಟೆ, ಇವಾಗ 3ನೇ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಿಕ್ಕಾಪಟ್ಟೆ ಈಸಿ, ಬರೀ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡ್ಕೊಳ್ಳೋದು. ಇದು ನಿಮ್ಗೆಲ್ರಿಗೂ ಯೂಸ್ ಆಗುತ್ತೆ. ಆ್ಯಂಡ್ ಇದನ್ನು ಡೈಲಿ ಫೇಸ್ ವಾಶ್ ಆಗೂ ಯೂಸ್ ಮಾಡ್ಕೋಬೋದು. ಸೋಪ್ ಬದಲಾಗೆ ಫೇಸ್ ವಾಶ್ ಆಗಿ ಯೂಸ್ ಮಾಡ್ಕೋಬೋದು. ಅದೇನು ಅಂತ ತೋರಿಸ್ತೀನಿ ಬನ್ನಿ. ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ, ರೋಸ್ ವಾಟರ್, ಇಷ್ಟೇ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡ್ತಾ ಇರೋದು. ಇದನ್ನು ನೀವು ಡೈಲಿ ಫೇಸ್ ವಾಶ್ ಆಗಿ ಯೂಸ್ ಮಾಡ್ಕೋಬೋದು. ಏನೂ ಆಗಲ್ಲ, ಡೈಲಿ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗಿರುತ್ತೆ. ಇದು ಸ್ಕಿನ್ನ ಯಾವಾಗಲೂ ಮಾಯ್ಶ್ಚರೈಸ್ ಆಗಿನೇ ಇಡುತ್ತೆ ರೋಸ್ ವಾಟರ್ ಅಂತಲೇ ಹೇಳ್ಬೋದು. ಸ್ವಲ್ಪ ರೋಸ್ ವಾಟರ್ ಹಾಕೋತಾ ಇದ್ದೀನಿ. ಇದು ಅಷ್ಟೇ ಕ್ರೀಮಿ ಟೆಕ್ಸ್ಚರಲ್ಲಿ ಇರಬೇಕು ನೋಡಿ, ಈ ಥರ. ಇದನ್ನ ನೀವು ಒಂದು 5 to 10 ನಿಮಿಷ ಬಿಡ್ತೀನಿ ಅಂದ್ರೂ ಬಿಡ್ಬೋದು, ಇಲ್ಲಾಂದರೆ ಹಾಗೆ ಫೇಸ್ನ ವಾಶ್ ಮಾಡ್ಕೋಬೋದು. ಯಾಕಂದರೆ ಇದು ಫೇಸ್ ವಾಶ್ ಥರ ಆಗುತ್ತೆ. ಡೈಲಿ ಯೂಸ್ಗೆ ನಮಗೆ ಸೋಪ್ ಬದಲು ಇದು ಯೂಸ್ ಮಾಡ್ಕೋಬೋದಾಗುತ್ತೆ. 5 to 10 ನಿಮಿಷ ಬಿಡ್ತೀನಿ ಅಂದರೆ ಏನೂ ತೊಂದರೆ ಇಲ್ಲ. ಬಿಟ್ಟು ಡ್ರೈ ಆಗಿದ ತಕ್ಷಣ ಫೇಸ್ನ ವಾಶ್ ಮಾಡಿ. ಇವಾಗ ಮುಖ ತೊಳ್ಕೊಂಡು ಬಂದೆ. 5 to 10 ನಿಮಿಷ ನಾನು ಬಿಟ್ಟಿದ್ದೆ, ಫುಲ್ ಡ್ರೈ ಆಗಿತ್ತು. ಸ್ಕಿನ್ನ ಯಾವಾಗ್ಲೂ ಇದೇ ಥರ ಒರೆಸ್ಕೋಬೇಕಾಗುತ್ತೆ. ಜಾಸ್ತಿ ಹಿಂಗೆ ಅಂತ ರಬ್ ಮಾಡೋಕ್ಕೆ ಹೋಗಬಾರ್ದು. ನಾನು ಯೂಸ್ ಮಾಡೋವಂಥ ಹೋಮ್ ರೆಮಿಡಿನ ನಾನು ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಫೇಸ್ ವಾಶ್ ಮಾಡಾದ್ಮೇಲೆ ಸ್ಕಿನ್ನ ಹಾಗೆ ಡ್ರೈ ಆಗೋಕ್ಕೆ ಬಿಡಬಾರ್ದು. ನಾನು ಇಲ್ಲಾಂದರೆ ನಿಮಗೆ ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಅಪ್ಲೈ ಮಾಡಿ, ಇಲ್ಲಾಂದರೆ ಮಾಯ್ಶ್ಚರೈಸರ್ ಇದ್ದರೆ ಮಾಯ್ಶ್ಚರೈಸ್ ಅಪ್ಲೈ ಮಾಡಿ. ನಾನು ಕೆಲವೊಂದು ಸಲ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ, ರೋಸ್ ವಾಟರ್ ಇಲ್ಲ ಅಂದರೆ. ಇದರಲ್ಲಿನೂ ಅಷ್ಟೇ 3 in 1 ಇದೆ, ಕ್ಲೆನ್ಸಿಂಗ್, ಮಾಯ್ಶ್ಚರೈಸಿಂಗ್, ರಿಫ್ರೆಶಿಂಗ್ ಇದೆ. ಸೊ ಅದಕ್ಕೋಸ್ಕರ ನಾನು ಇದೊಂದು ಯೂಸ್ ಮಾಡ್ತೀನಿ ಅಷ್ಟೇ. ಒಂದು ಲಿಪ್ ಬಾಮ್, ಒಂದು ಇದೊಂದು ಇಷ್ಟೇ. ಹಿಂಗೆ ಅಂದ್ಬಿಟ್ಟು ಸುಮ್ಮನೆ ಆಗಿ ಜಾಸ್ತಿ ಪ್ರೆಸ್ ಮಾಡಬೇಡಿ, ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ನೆಕ್ಸ್ಟು ಅಷ್ಟೇ ಒಂದು ಲಿಪ್ ಬಾಮ್ ಹಚ್ಬಿಡ್ತೀನಿ. ಇಷ್ಟೇ ನನ್ನ ಸ್ಕಿನ್ ಕೇರ್ ಈ ಥರ ಇರುತ್ತೆ. ಇವತ್ತಿನ ಸ್ಕಿನ್ ಕೇರ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೂ ಯಾವ ಥರ ಯೂಸ್ ಆಗುತ್ತೆ, ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತ. ಸೊ ನಿಮಗೆ ಗೊತ್ತಾಗುತ್ತೆ ಸ್ಕಿನ್ನು ಎಷ್ಟು ಸಾಫ್ಟ್ ಆಗಿದೆ, ನಮಗೆ ಟ್ಯಾನ್ ಎಲ್ಲ ಎಷ್ಟು ಬೇಗ ರಿಮೂವ್ ಆಗುತ್ತೆ ಅಂತ. ಇಮಿಡಿಯೇಟ್ ನಮಗೆ ವರ್ಕ್ ಮಾಡುತ್ತೆ, ಬೇಗ ಇನ್ಸ್ಟಂಟಾಗೆ ನಮಗೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಹೋಮ್ ರೆಮಿಡಿ. ಸೊ ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ, ಭಯ ಇಲ್ಲದೇ ತುಂಬ
ಈಸಿಯಾಗಿ ಸಿಂಪಲ್ ಆಗೇನೆ ನೀವು ಇದನ್ನು ಯೂಸ್ ಮಾಡ್ಬೋದು ಅಂತಲೇ ನಾನು ಹೇಳ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.